ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ಪವಿತ್ರ ಗೌಡ ನಟಿ ಕಮ್ ಮಾಡೆಲ್ ಕೂಡ ಹೌದು. ಈ ಕಾರಣಕ್ಕೋ ಏನೋ ಪವಿತ್ರ ಗೌಡಗೆ ಸಿಕ್ಕಾಪಟ್ಟೆ ಮೇಕಪ್ನ ಕ್ರೇಜ್ ಇದೆ. ಈ ಮೇಕಪ್ ಶೋಕಿ ಸ್ಥಳ ಮಹಜರು ವೇಳೆಯೂ ಕೂಡ ಕಾಣಿಸಿದೆ. ಮನೆಗೆ ಮಹಜರು ಮಾಡೋದಕ್ಕೆ ಪೊಲೀಸರ ಜೊತೆ ಬಂದಿದ್ದ ಪವಿತ್ರ ಗೌಡ ಮನೆಯಲ್ಲೇ ಲಿಪ್ಸ್ಟಿಕ್ ಹಚ್ಕೊಂಡು ಆಚೆ ಬಂದಿದ್ದರು. ಇದೀಗ ಪವಿತ್ರಾಗೆ ಮೇಕಪ್ ಮಾಡೋದಕ್ಕೆ ಬಿಟ್ಟಂತ ಪೊಲೀಸ್ ಅಧಿಕಾರಿಗಳಿಗೂ ಸಂಕಷ್ಟ ಎದುರಾಗಿದೆ. ಚಕೋರಂಗೆ ಚಂದಿರನ ಚಿಂತೆ, ಯಾರ್ಯಾರಿಗೋ ಏನೇನೋ ಚಿಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಕ್ಯೂಸ್ಡ್ 1 ಪವಿತ್ರ ಗೌಡಗೆ ಬೇರೆಯದ್ದೇ ಚಿಂತೆ. ದೊಡ್ಡ ಮನೆ, ದುಬಾರಿ ವಾಹನಗಳು, ರಾಯಲ್ ಲೈಫ್ ಲೀಡ್ ಮಾಡ್ತಾ ಇದ್ದ ನಟಿ ಕಮ್ ಮಾಡೆಲ್ ಪವಿತ್ರ ಗೌಡಗೆ ಲಿಪ್ಸ್ಟಿಕ್ ಬಗ್ಗೆ ಚಿಂತೆ ಅನ್ಸುತ್ತೆ. ರೇಣುಕಾಸ್ವಾಮಿ ಹತ್ಯೆ ಆರೋಪಿ ಪವಿತ್ರ ಗೌಡಗೆ ಮೇಕಪ್ ಕ್ರೇಜ್. ಸ್ಥಳ ಮಹಜರು ವೇಳೆಯೂ ಮೇಕಪ್ ಮಾಡಿಕೊಂಡಿದ್ದ ಪವಿತ್ರ ಗೌಡ. ಕೆಲವರು ಊಟ ನಿದ್ದೆ ಇಲ್ಲದೆ ಇದ್ರೂ ಇರ್ತಾರೆ, ಆದ್ರೆ ಮೇಕಪ್ ಇಲ್ಲದೆ ಇದ್ರೆ ಆಗೋದೇ ಇಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರೋ ಪವಿತ್ರ ಗೌಡಗೆ ಇರೋ ಮೇಕಪ್ ಕ್ರೇಜ್ ವಿಚಾರ ಬಯಲಾಗಿದೆ. ಅಪರಾಧ ಕೃತ್ಯದಲ್ಲಿ ಭಾಗಿಯಾದ ಎಂತವರಾದ್ರೂ ಕುಗ್ಗಿ ಹೋಗ್ತಾರೆ, ಆದ್ರೆ ಪವಿತ್ರ ಗೌಡಗೆ ಯಾವ ಚಿಂತೆಯೂ ಇಲ್ಲ. ಪೊಲೀಸರು ತಮ್ಮ ಮನೆಯಲ್ಲಿ ಸ್ಥಳ ಮಹಜರು ಮಾಡುವ ವೇಳೆಯೂ ಪವಿತ್ರ ಗೌಡ ವಾಶ್ರೂಮ್ಗೆ ಹೋಗೋ ನೆಪದಲ್ಲಿ ಹೋಗಿ ಲಿಪ್ಸ್ಟಿಕ್ ಹಚ್ಕೊಂಡು ಬಂದಿದ್ರು ಎಂಬ ಮಾಹಿತಿ ಬಯಲಾಗಿದೆ. ಲಿಪ್ಸ್ಟಿಕ್ ಹಚ್ಚಿದ್ದು ಪವಿತ್ರ, ಸಂಕಷ್ಟದಲ್ಲಿ ಪಿಎಸ್ಐ ನೇತ್ರ. ಇನ್ನು ಪೊಲೀಸರ ತನಿಖೆ ವೇಳೆಯೂ ಪವಿತ್ರ ಗೌಡಗೆ ಮೇಕಪ್ ಮಾಡಲು ಬಿಟ್ಟಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಸಂಕಷ್ಟ ಎದುರಾಗಿದೆ. ಪವಿತ್ರ ಗೌಡಗೆ ಲಿಪ್ಸ್ಟಿಕ್ ಹಚ್ಚಲು ಬಿಟ್ಟ ಆರೋಪದ ಅಡಿ ಪಿಎಸ್ಐ ನೇತ್ರಾಗೆ ಪಶ್ಚಿಮ ವಿಭಾಗದ ಡಿಸಿಪಿ ಗಿರೀಶ್ ನೋಟಿಸ್ ನೀಡಿದ್ದಾರೆ. ಕಳೆದ ಜೂನ್ 15ರಂದು ಪೊಲೀಸರು ಮನೆ ಮಹಜರು ಮಾಡಿದ್ದ ವೇಳೆಯೂ ಆರೋಪಿ ಪವಿತ್ರ ಗೌಡ ಮೇಕಪ್ ಮಾಡಿಕೊಂಡಿದ್ರು. ಕರ್ತವ್ಯ ಲೋಪದಡಿ ವಿಜಯನಗರ ಪಿಎಸ್ಐ ನೇತ್ರಾಗೆ ನೋಟಿಸ್ ನೀಡಿದ್ದು ಸಂಕಷ್ಟ ಎದುರಾಗಿದೆ. ಸೌಂದರ್ಯ ಜಗದೀಶ್ 2 ಕೋಟಿ ಹಣದ ರಹಸ್ಯವೇನು? ಪವಿತ್ರ ಗೌಡಗೆ ಕೊಟ್ಟ ಹಣದ ಬಗ್ಗೆ ಬಗೆಹರಿಯದ ಅನುಮಾನ. ಮತ್ತೊಂದೆಡೆ ಪವಿತ್ರ ಗೌಡಗೆ ನಿರ್ಮಾಪಕ ಸೌಂದರ್ಯ ಜಗದೀಶ್ 2 ಕೋಟಿ ನೀಡಿದ್ದ ವಿಚಾರವನ್ನ ಬಿಸಿನೆಸ್ ಪಾಲುದಾರ ಸುರೇಶ್ ಬಹಿರಂಗಪಡಿಸಿದ್ರು. ಆದ್ರೆ ಹಣ ಕೊಟ್ಟಿದ್ದರ ಹಿಂದಿನ ರಹಸ್ಯವೇನು ಅನ್ನೋದೇ ತಿಳಿಯದಾಗಿದೆ. ಈ ಬಗ್ಗೆ ಪೊಲೀಸರಿಗೆ ದೂರು ನೀಡೋಕೆ ಸುರೇಶ್ ಹಿಂದೇಟು ಹಾಕಿದ್ದಾರೆ ಎಂಬ ವಿಚಾರ ಬಯಲಾಗಿದೆ. ದೂರು ಕೊಡದೆ ತನಿಖೆ ಮಾಡುವುದು ಹೇಗೆ ಅನ್ನೋದು ಪೊಲೀಸರ ಪ್ರಶ್ನೆಯಾಗಿದೆ. ಈಗ ದಾಖಲೆ ಬಿಡುಗಡೆ ಮಾಡಿದ್ರೆ ಏನಾಗಬಹುದೆಂಬ ಚಿಂತೆ ಕಾಡ್ತಾ ಇದ್ದು, ಸುರೇಶ್ ಪೊಲೀಸರ ಮೇಲೆ ನಂಬಿಕೆಯನ್ನ ಕಳೆದುಕೊಂಡ ಎಂಬ ಚರ್ಚೆ ಶುರುವಾಗಿದೆ. ಇನ್ನು ಈ ಕೇಸ್ ಮಾಧ್ಯಮದಲ್ಲಿ ಬಂದಾಗಲೇ ನಮಗೆ ಗೊತ್ತಾಗಿದೆ, ಈ ಬಗ್ಗೆ ಇದುವರೆಗೂ ಯಾರೂ ಕೂಡ ದೂರು ದಾಖಲಿಸಿಲ್ಲ. ಅವರು ದೂರು ಕೊಡದೆ ನಾವು ತನಿಖೆ ಮಾಡುವುದು ಹೇಗೆ? ದೂರು ಕೊಟ್ರೆ ಮಾತ್ರ ಮುಂದಿನ ತನಿಖೆ ಶುರು ಮಾಡ್ತೀವಿ ಅಂತ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಒಟ್ಟಾರೆ ಎಲ್ಲರೂ ನಾವು ಅಂದವಾಗಿರ್ಬೇಕು, ಆಕರ್ಷಕವಾಗಿ ಕಾಣ್ಬೇಕು ಅಂದುಕೊಳ್ತಾರೆ. ಆದ್ರೆ ಪವಿತ್ರ ಗೌಡ ಮಾತ್ರ ಹತ್ಯೆ ಕೇಸ್ನಲ್ಲಿ ಭಾಗಿಯಾಗಿದ್ರು. ಅದರ ಬಗ್ಗೆ ಕಿಂಚಿತ್ ಪಶ್ಚಾತ್ತಾಪ ಇಲ್ಲದೆ ಸ್ಥಳ ಮಹಜರು ವೇಳೆಯೂ ಮೇಕಪ್ ಮಾಡಿದ್ದು ಕ್ರೂರ ಮನಸ್ಸಿಗೆ ಹಿಡಿದ ಕೈಗನ್ನಡಿಯಾಗಿದೆ. ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.